ಪಂಚರಂಗಿ ಪಂಚರಂಗಿ ನಮಸ್ಕಾರ ರೀಪ. ಸುವರ್ಣ ಟಿವಿ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳ್ರಿ. ರೇಣುಕಾ. ಅಲ್ಲ ನಾವಿವತ್ತ ಯಾಕೆ ಇಲ್ಲಿ ಬಂದ್ ನಿಂತೀವಿ? ಯಾಕೆ ಇಲ್ಲಿ ಬಂದೀವಿ ಅನ್ನೋದ ಗೊತ್ತಿಲ್ಲದ ಮೇಲೆ ನೀವ್ಯಾಕೆ ಬರಕ್ ಹೋದ್ರಿ? ನೀ ಇದನ್ನ ಇಟ್ಕೊಂಡ್ ಬಂದೆ, ಅದಕ್ಕೆ ನಾ ಇದನ್ನ ಇಟ್ಕೊಂಡ್ ಬನ್ನಿ. ಹೊಸ ಉದತ್ತಿ ಎಲ್ಲವಾ ಇವ್ರ ಮರವಿನ ಮರ್ತವ. ನೀವು ಸ್ವಲ್ಪ ಸುಮ್ಮನೆ ನಾ ಎಲ್ಲ ಹೇಳ್ತಾರ. ನೀವ್ ಒಬ್ಬಕಿನ ಮಾಡ್ಕೊ, ನಾ ಹೋಗ್ತೀನಿ. ಥ್ಯಾಂಕ್ಸ್ ರೇ. ವೀಕ್ಷಕರ, ನಾವ್ ಇವತ್ ನಿಮ್ಗ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮ ಮಾಡಕ್ ಬಂದೀವಿ. ಜ್ಯೋತಿಕಾ ಅಲ್ರಿ ರೇಣುಕಾ. ಅಕ್ಕಿನ ನಾವಿಬ್ರು ಸೇರಿ ಅದನ್ನ ಶುರು ಮಾಡೋಣ. ಏನ್ರಿ ಅದು? ಅದನ್ನ ವಿಶೇಷ ಕಾರ್ಯಕ್ರಮ. ನೀವು ಸ್ವಲ್ಪ ಸುಮ್ಮನಿರಿ, ನಾ ಎಲ್ಲ ಹೇಳ್ತಾನ ಅವ್ರಿಗೆ. ನಾ ಹೋಗ್ತೀನಿ. ವೀಕ್ಷಕರ, ನಿಮ್ಗೆಲ್ಲಾ ಗೊತ್ತಿದ್ದಂಗ ನಮ್ ಹಳ್ಳಿ ಕಡೆ ಹಬ್ಬ ಬಂದ್ರ ಸಾಕು, ಮನ್ಯಾಗಿನ ಮಂದಿ ಗೆಳೆಯರು ಗೆಳತಿಯರು ಎಲ್ಲಾರು ಸೇರಿ ಪಿಕ್ಚರ್ ಹೋಗ್ತಿವಿ. ನಮ್ಮ ಹಳ್ಳಿ ಟೆಂಟ್ನಾಗ ಹೊಸ ಹೊಸ ಸಿನಿಮಾಗಳು ಬರ್ತಿದ್ದು. ಹಂಗನ ಇವತ್ ನಾವು ಪಂಚರಂಗಿ ಪಾಂಪಾಂ ಟೀಮ್ನವರು ಇವತ್ ಹಬ್ಬದಲ್ರಿ ಗಣಪತಿ ಅವ್ರ ಅಪ್ಪನ ಸಿನಿಮಾಕ್ ಹೋಗಿದ್ದೀವಿ. ಅಂದ್ರ ನಮ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರ ಆಕ್ಟ್ ಮಾಡಿರೋ ಶಿವ ಪಿಕ್ಚರ್ ಹೋಗಿದ್ದೀವ್ರಿ. ಅದರಿ. ನೀವು ಇಲ್ಲಿ ನೋಡ್ತಾ ಇರೋದು ಪಂಚರಂಗಿ ಪಾಂಪಾಂ ಶೂಟಿಂಗ್ ಆಗ್ತಿರೋದನ್ನ. ಇಡೀ ಜಗತ್ತು ಇವ್ರನ್ನ ನೋಡಿ, ಇವರ ಪರ್ಫಾರ್ಮೆನ್ಸ್ ನ ನೋಡಿ ಬಿದ್ದು ಬಿದ್ದು ನಗುತ್ತೆ. ಆದ್ರೆ ಇವ್ರು ಮಾತ್ರ ಹಗಲು ರಾತ್ರಿ ಕಷ್ಟ ಪಡ್ತಾರೆ. ದಿ ಬೆಸ್ಟ್ ಕ್ವಾಲಿಟಿ ಕೊಡೋದಕ್ಕೆ ಗುದ್ದಾಡ್ತಾರೆ, ಒದ್ದಾಡ್ತಾರೆ. ಹೀಗೆ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿರೋ ಅದೇ ಪಂಚರಂಗಿ ಟೀಮ್ನವರೆಲ್ಲ ಸೇರಿ ಜಸ್ಟ್ ರಿಲ್ಯಾಕ್ಸ್ ಆಗೋಕೆ ಅಂತ ಶಿವ ಫಿಲಂ ನೋಡೋದಕ್ಕೆ ಹೊರಟ್ರು. ಎದ್ದು ನಿಲ್ಲು ಗಣೇಶ ಹಬ್ಬದ ವಿಶೇಷವಾಗಿ ಅವರೆಲ್ರಿಗೂ ಶಿವ ಸಿನಿಮಾ ತೋರ್ಸೋಕೆ ಅಂತ ಆ ಸಿನಿಮಾ ಪ್ರೊಡ್ಯೂಸರ್ ಸೆಟ್ಗೆ ಬಂದು ಅವರನ್ನೆಲ್ಲ ಆಹ್ವಾನಿಸಿದ್ರು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಎಲ್ರು ಸೇರಿ ಶಿವ ಅಂತ ರೋಡಿಗಿಳಿದು ಗಾಡಿ ಹತ್ತು ಹೊರಟ್ರು. ನೀವೋಡಿ ಬಂದಾಗ ನನ್ನೆದೆಯ ರೋಡಲ್ಲಿ ಕಿತ್ತೆ ಹೋಯ್ತು ಟಾರು. ನೀ ಅಪ್ಪಿಕೊಂಡಾಗ ಈ ನನ್ನ ಮೆದುಳಲ್ಲಿ ಸುಟ್ಟೆ ಹೋಯ್ತು ವೈರು. ತುಂಬಾ ಪ್ರೀತಿಸೋದು ಬೋರು, ಕಾಡಿಸ್ಲಾ ಚೂರು. ತುಂಬಾ ಪ್ರೀತಿಸೋದು ಬೋರು, ಕಾಡಿಸ್ಲಾ ಚೂರು. ಶಿವಣ್ಣ ರಾಗಿಣಿ ಸಿನಿಮಾ ಅಂದ್ರೆ ಅದು ಹೇಗೆ ಇದ್ರು ಒಂದ್ಸರಿ ನೋಡ್ಬೇಕು ಅಂತ ಅನ್ಸಿದ್ದು ತಪ್ಪಿಲ್ಲ ಬಿಡಿ. ಆ ಕಡೆ ನಮ್ ಟೀಮ್ ಹೊರಟು, ಈ ಕಡೆ ನಟಿ ರಾಗಿಣಿ ಬಾಗಿಲಲ್ಲಿ ನಿಂತು ತೆರೆದಿದೆ ಥಿಯೇಟರ್, ಓ ಬಾ ಅತಿಥಿ ಅನ್ನೋಕೆ ಶುರು ಮಾಡಿದ್ರು. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ನಮ್ಮ ಟೆಲಿವಿಷನ್ ಅಲ್ಲಿ. ಹೆಲೋ. ಎಲ್ರನ್ನೂ ಪ್ರೀತಿಯಿಂದ ಸ್ವಾಗತಿಸಿದ್ರು. ಸೊ ಇವಾಗ ಡು ಯು ನೋ ದಟ್ ನಿಮ್ಗೋಸ್ಕರ ತುಂಬಾ ಒಳ್ಳೆ ಸರ್ಪ್ರೈಸ್ ಆರ್ಗನೈಸ್ ಮಾಡಿದೀವಿ ನಾವು. ಓಕೆ, ಸರ್ಪ್ರೈಸ್ ಏನಿದೆ ಅಂದರೆ ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಶಿವ ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ವಿ ಥಾಟ್ ದಟ್ ಆನ್ ದಿಸ್ ಗೌರಿ ಗಣೇಶ ಫೆಸ್ಟಿವಲ್ ನಿಮಗೋಸ್ಕರ ಒಂದು ಒಳ್ಳೆ ಸ್ಪೆಷಲ್ ಸ್ಕ್ರೀನಿಂಗ್ ಇಟ್ಕೊಂಡಿದ್ದೀವಿ ನಾವು. ಸೊ ಐ ರಿಯಲಿ ಹೋಪ್ ದಟ್ ಯು ಆರ್ ಲೈಕ್ ಇಟ್. ಥ್ಯಾಂಕ್ ಯು. ನಮ್ಮ ಪಂಚರಂಗಿ ಪಾಂಪಾಂ ತಂಡದ ಪರವಾಗಿ ನಿಮ್ಗೊಂದು ಹೂಗುಚ್ಛ. ಥ್ಯಾಂಕ್ ಯು. ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್, ಸಿನಿಮಾ ಸ್ನ್ಯಾಕ್ಸ್. ಥ್ಯಾಂಕ್ ಯು. ಅಷ್ಟೊತ್ತಿಗಾಗ್ಲೇ ನಮ್ಮ ಮಂಗಳೂರು ಮೀನನಾಥನ ಹೆಗಲು ಕುಣಿಯೋಕ್ ಶುರು ಮಾಡ್ತು. ರಾಗಿಣಿ ಮುಂದೆ ನಿಲ್ತಿದ್ದ ಹಾಗೆ ಅಲ್ಲೆಲ್ಲೋ ಇದ್ದು ಕನ್ನಡಕ ಕೈಗೆ ಬಂತು, ಕೈಯಿಂದ ಕಣ್ಣಿಗೆ ಬಂತು, ಬಾಯಿಂದ ಡೈಲಾಗ್ ಬಂತು. ಮಂಗಳೂರು ಮೀನನಾಥ, ನಾನು ನಿಮ್ಮ ಫ್ಯಾನ್ ಮೇಡಮ್. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಕ, ಆದರೆ ನಾನು ಇವತ್ತು ನಿಮ್ಮ ಮುಂದೆ ತಗತಕ. ಹೀಗೆ ಎಲ್ರು ಜಾಲಿಯಾಗಿ ಥಿಯೇಟರ್ ಒಳಗೆ ಹೋದ್ರು. ಸ್ನ್ಯಾಕ್ಸ್ ತಿಂದ್ರು, ಟೀ ಕುಡಿದ್ರು, ಅಲ್ಲಿಂದ ಎಲ್ರು ಥಿಯೇಟರ್ ಒಳಗೆ ಕಾಲಿಟ್ರು, ಸೆಟಲ್ ಆಗಿ ಕುಂತ್ರು. ರಾಗಿಣಿ ಜೊತೆ ಕೂತು ಸಿನಿಮಾ ನೋಡೋಕ್ ಶುರು ಮಾಡೋ ಹೊತ್ತಿಗೆ ಸಿನಿಮಾ ಶುರು ಆಗೇ ಬಿಡ್ತು. ಶಿವ
ಅವನ್ ಯಾರು ಗೊತ್ತಾ? ಜೂಜನ್ನ ನಿಯತ್ತಾಗಾಡಿ ಜನರ ನಂಬಿಕೆ ಉಳಿಸ್ಕೊಂಡಿದ್ದ ಜಾಕಿ ರಾಜೇಂದ್ರನ್ ಮಗ. ಒಳ್ಳೆ ಸೀಮೆ ಎಸೆದಂಗಿದ್ಯಾ. ನಂದಿನಿ ಹಾಲ್ದು ಬೂತ್ ಹಾಕೊಡ್ತೀವಿ. ಹಾಲೋ ಬರ್ಪಿನೋ ಮಾರ್ಕೊಂಡಿರೋ. ನಮ್ ಸವಸ ಮಾಡಬೇಡ, ಮಂಚಿದ್ ಕಾದು. ಗನ್ ಹಿಡಿದ್ರೆ ಹೆದರೋ ಹೆಣ್ಣಲ್ಲ ನಾನು. ನನ್ನ ಕಾಪಾಡಕ್ಕೆ ಶಿವ ಇದ್ದಾನೆ. ಶಿವ ಅಂದ್ರೆ ಗೊತ್ತಲ್ಲ, ಬರೀ ಹೆಸರಲ್ಲ, ಪವರ್. ನಿನ್ನಂತ ಮರಿಗಳನ್ನ ಬೋನ್ನಲ್ಲಿಟ್ಟು ಮಜಾ ತಗೊಳ್ಳೋ ಪರಮಾತ್ಮ ಕಣೋ ನಾನು. ತಗೋ ಪರಮಾತ್ಮ, ಮಜಾ ತಗೋ. ಕುರಿ ಕೊಬ್ದಷ್ಟು ಕುರುಬರು ಲಾಭ. ಕೇಳಿಸ್ತಾ ಇದೆಯಾ? ತಾಂಡವ, ಶಿವ ತಾಂಡವ. ಗಣೇಶ ಸಂಭ್ರಮ ಇನ್ನೂ ಅದರ. ಅದಕ್ಕೆ ಮೊದ್ಲು ಒಂದ್ ಸಣ್ಣ ಬ್ರೇಕ್ ತಗೊಂಬರೋನ್ರಿ. ಅಲ್ಲಿಂದ ನೀವು ಕಡದ್ ತಿನ್ಕೊಂಬರ್ರಿ. ಮಾತಾಡ್ ಸುಸ್ತಾತ್ರಿ. ಈಗ ನೀವು ಕಡದ್ ತಿನ್ನಕ್ ಬರ್ತೀರ, ನಾನೇ ಕಡದ್ ಕೊಡ್ಲ? ಸಿದ್ಧಾರೂಢ ಗಣೇಶ ಹಬ್ಬದ ಸಂಭ್ರಮಕ್ಕ ತಮ್ಮೆಲ್ರಿಗೂ ಮತ್ತೊಮ್ಮೆ ಆಗತ್ತಲ್ರಿ, ಸ್ವಾಗತ. ಅದೇ ನಮ್ಗೆ ಶಿವ ಸಿನಿಮಾದವ್ರಿ ನಮ್ಗೆ ಭಾಳ ಚಲೋ ವ್ಯವಸ್ಥೆ ಮಾಡಿದಿರಿ. ನಮಗ ಅಂತ ಹೇಳಿ ಸ್ಪೆಷಲ್ ಆಗಿ ಸಿನಿಮಾ ನೋಡಕ್ ವ್ಯವಸ್ಥೆ ಮಾಡಿದಿರಿ. ಅಲ್ಲಿ ರಾಗಿಣಿ ಅವ್ರು ಬಂದಿದ್ರು, ನಮ್ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರು ಬಂದಿದ್ರಿ. ನಮ್ಮ ಕಾಶಿನಾಥ. ಅಯ್ಯೋ ಕಾಶಿನಾಥ ಅಲ್ರಿ, ಮೀನನಾಥ. ಅವನ ಅಲ್ಲಿ ಬಂದ್ರು ತನ್ನ ಕನ್ನಡದ ಬುದ್ಧಿ ಬಿಡ್ಲಿಲ್ಲ ನೋಡ್ರಪ್ಪ. ಅತ್ತ ಸಿನಿಮಾ ಶುರುವಾಗಿ 1 ಅವರ್ ಆದ್ಮೇಲೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಎಂಟ್ರಿ ಕೊಟ್ರು. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳೆಲ್ಲ ನಮ್ಮ ಗಣೇಶ ಹೇಗೆ ನೀರಲ್ಲಿ ಮುಳುಗಿಸಿ ನಾವು ಪೂಜೆ ಎಲ್ಲ ಮಾಡಿ ಕಳಿಸ್ಕೊಡ್ತೀವೋ ಹಾಗೆ ನಿಮ್ಮ ಕಷ್ಟಗಳು ಕೂಡ ನೀರಲ್ಲೇ ತೊಳೆದೋಗ್ಲಿ. ನಿಮ್ಗೆಲ್ರಿಗೂ ಈ ಹಬ್ಬ ನಿಮ್ಗೆಲ್ರಿಗೂ ಒಳ್ಳೆಯ ಶುಭ ತಂದು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಸಿನಿಮಾ ಇತ್ತೀಚೆಗೆ ಶಿವಚಿತ್ರ ಎಲ್ಲ ಕರ್ನಾಟಕ ಅಂತ ರಿಲೀಸ್ ಆಗಿದೆ. ಈ ಸಿನಿಮಾನ ನೋಡಬೇಕು ಅಂತ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್ನ ಪಂಚರಂಗಿ ಪಂಪಂ ಸೀರಿಯಲ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಮತ್ತು ಕಲಾವಿದರು ತುಂಬಾ ಆಸೆಪಟ್ಟರು. ಸೊ ನಾನು ಹೇಳಿದ್ದೆ ಅವ್ರ ಜೊತೆ, ನಿಮ್ಮ ಜೊತೆ ನಾನು ಸಿನಿಮಾ ನೋಡ್ತೀನಿ ಅಂತೇಳಿ. ನಾನು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಎಲ್ಲರೂ ಸಿನಿಮಾ ನೋಡ್ತಾ ಇದ್ದಾರೆ. ಬನ್ನಿ ನಾವು ಅವ್ರು ಯಾವ ರೀತಿ ನಮ್ಮ ಸಿನಿಮಾನ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡೋಣ. ನಂದು ಬೆರಳು ಚೀಪು ಇನೋಸೆನ್ಸು, ಕೆಜಿ ಲೆಕ್ಕದಲ್ಲಿ ಇದೆ ಕನ್ಸು, ಸ್ವಲ್ಪ ಉಲ್ಟ ಸೀದ ಕಾಮನ್ ಸೆನ್ಸು. ನಂದು 0 ಬ್ಯಾಂಕು ಬ್ಯಾಲೆನ್ಸು, ಇರೋ ಬದರೆಲ್ಲ ನನ್ ಫ್ರೆಂಡ್ಸು. ನಾನು ಒನ್ನಡೂನ್ಲಿ ಒಳ್ಳೆ ಗಂಡ್ಸು. ನಂದು ಕಾಡು ಕುದುರೆ ವಯಸ್ಸು ಕಣ್ರಿ, ಗ್ರಾಮ ಕೋಡಿನಂತ ವಯಸ್ಸು ಕಣ್ರಿ, ನೀರು ಗ್ಲಾಸಿನಂತ ಮನಸ್ಸು ಕಣ್ರಿ, ಸಿಂಗಲ್ ಇಡ್ಲಿ ನನ್ನ ಚಾಯ್ಸು ಕಣ್ರಿ. ಪಂಚರಂಗಿ ಪಾಮ್ ಪಾಮ್ ಟೀಮ್ ಜೊತೆ ಸೇರ್ಕೊಂಡ್ರು. ತಾವೇ ನಿರೂಪಕನ ಹಾಗೆ ಸುವರ್ಣ ಲೋಗೋ ಇರೋ ಮೈಕ್ ಹಿಡ್ಕೊಂಡು ಎಲ್ರನ್ನೂ ಮಾತಾಡಿಸ್ತಾ ಬಂದ್ರು. ನೋಡ್ತಾ ಇದ್ದೀರಾ? ಶಿವ ವೆರಿ ಗುಡ್. ಏನು ಇಷ್ಟ ಆಯ್ತು? ಇನ್ನೂ ಅರ್ಧ ನೋಡೋದಿದೆಯಲ್ಲ ಸರ್, ಪೂರ್ತಿ ನೋಡಿದ್ಮೇಲೆ ಹೇಳ್ತೀನಿ. ಈಗ ಇಂಟರ್ವ್ಯೂವರೆಗೂ ನೋಡಿದ್ದೀರಾ? ನಿಮ್ಗೆ ಇಂಟರ್ವ್ಯೂವರೆಗೂ ಏನಾದ್ರು ಸ್ವಲ್ಪ ಇಷ್ಟ ಆಯ್ತಾ? ಸಸ್ಪೆನ್ಸ್ ಇದೆಯಲ್ಲ ಸರ್, ಮುಂದೆ ಏನಾಗುತ್ತೆ ಅಂತ ನೋಡಿ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೆ ರಾಗಿಣಿ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ರಾಗಿಣಿ ಅವ್ರು ಅಲ್ಲಿ ಕೂತವ್ರೆ ಅಂತ ಅವ್ರ ಹೆಸರು 56 ಜನ ಆರ್ಟಿಸ್ಟ್ ಅವ್ರು ನಮ್ಮ ಪಿಕ್ಚರಲ್ಲಿ. ಯಾರಾದ್ರೂ ಒಬ್ಬರ ಹೆಸರು ಯಾರಾದ್ರೂ ಹೇಳ್ತೀರಾ ನೀವು? ರಾಗಿಣಿ ಬಗ್ಗೆ ಹೇಳ್ತಾ ಇದ್ದೆ. ಫಸ್ಟ್ ಶಿವಣ್ಣ ಅವ್ರ ಬಗ್ಗೆ ಹೇಳಿ, ಆಮೇಲೆ ರಾಗಿಣಿ ಬಗ್ಗೆ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ತುಂಬ ಇಂಪಾರ್ಟೆಂಟು, ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅವರು ಯೂತ್ಫುಲ್ ಕ್ಯಾರೆಕ್ಟರ್, ಅಂದರೆ ಅವ್ರು ಆ ಏಜಲ್ಲಿ ಈ ಥರ ಒಂದು ಯೂತ್ಫುಲ್ ಕ್ಯಾರೆಕ್ಟರ್ನ ಮನಸ್ಸಲ್ಲಿ ಹಾಕ್ಕೊಂಡು ಮಾಡೋದು ತುಂಬ ಕಷ್ಟವಾದ ಕೆಲಸ.
ನನಗೆ ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೆ ಗೊತ್ತಿರುವಂಥ ವಿಷಯ. ಅದು ತುಂಬಾ ನಿಭಾಯಿಸೋದಿದ್ದಿಲ್ಲ ಆ ಪಾತ್ರನ, ತುಂಬ ಕಷ್ಟ ಆದಲ್ಲ, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಂತ ನಂಗೆ ಅನಿಸ್ತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ. ರಾಗಿಣಿ ಅವರು ಒಂದು ಹೈಟು ಪರ್ಸ್ನಾಲಿಟಿ ಮತ್ತು ಅವ್ರು ಗ್ಲಾಮರ್ ಹೀರೋಯಿನ್ನು ತುಂಬ ಚೆನ್ನಾಗಿ ಕಾಣಬೇಕು ಅಂತ ನಾವು ನಿರ್ಮಾಪಕರು ತುಂಬ ಆಸೆಪಟ್ಟು ಈ ಸಿನಿಮಾದಲ್ಲಿ ಅವ್ರನ್ನ ಚೂಸ್ ಮಾಡಿದ್ವಿ. ರಾಗಿಣಿ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ಸ್ವಲ್ಪ ದಯವಿಟ್ಟು ಹೇಳಿ. ತುಂಬ ಚೆನ್ನಾಗಿ ಕಾಣ್ತಾರೆ. ನಿಮ್ಗೆ ಇಷ್ಟ ಆಯ್ತು ಮೇಡಮ್? ಹ್ಞೂ ಸರ್, ಆದರೆ ಹೈಟು ಶಿವರಾಜ್ ಕುಮಾರ್ ಅವರು ಇಲ್ಲಿದ್ದಾರೆ. ಹೋಲಿ ಬಿಡಿ ಆಮೇಲೆ ಮಾತಾಡೋದು. ಎಸ್ಕ್ರೀನ್ ಮೇಡಮ್ ಬನ್ನಿ. ನನಗೆ ಈ 3 ದಿನ ದಾಟಿ ಬರ್ತಾ ಇದ್ದೀನಿ. ಅದಕ್ಕೆ ರಾಗಿಣಿ ಅವ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಶಿವಣ್ಣ ಅವ್ರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಬುಲೆಟ್ ಪ್ರಕಾಶ್ ಶೋಭಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಯಿ ಕುಮಾರ್ ಅವ್ರ ತಮ್ಮ ಅವ್ರ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯಿತು. ಆ್ಯಂಡ್ ರಂಗಾಯಣ್ ರಘು ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಥ್ಯಾಂಕ್ ಯು. ನೀವೆಲ್ಲ ಏನಾಯ್ತು ದಯವಿಟ್ಟು ಒಂದು ಮಾತಿದೆ, ಯಾಕಂದರೆ ಹೆಣ್ಮಕ್ಳು ಅಂದರೆ ಪಕ್ಕದ ಕೈ ಇಟ್ಕೊಂಡಿದ್ದೆ, ನೀವೆಲ್ಲ ದಯವಿಟ್ಟು ಹಂಗೆ ಹೇಳಿದ್ರೆ ಪ್ಲೀಸ್ ಸರ್. ಶಿವಣ್ಣ ಅವ್ರಿಗೆ 50 ವರ್ಷ ಆದಂಗೆ ನಿಮ್ಮದು 50ನೇ ಸಿನಿಮಾ ಅಂತ ಅಲ್ವಾ ಸರ್? ಇಲ್ಲ ಸರ್, ನಂದು 30ನೇ ಸಿನಿಮಾ ಕೇಳ್ಪಟ್ಟಿದ್ದೀನಿ. ತುಂಬ ಒಳ್ಳೆ ಸಿನಿಮಾ ಸರ್. ಶಿವಣ್ಣ ಅವರು ಅದ್ಭುತವಾದ ಅಭಿನಯ ಮಾಡಿದ್ದಾರೆ. ಆ್ಯಕ್ಷನ್ನಲ್ಲಿ ಹೀರೋಯಿನ್ಸು ನಮ್ಮ ಕನ್ನಡದಲ್ಲಿ ಇರಲಿಲ್ಲ. ನಿಮ್ಮ ಸಿನಿಮಾ ಮೂಲಕ ಅಂದರೆ ಏಜ್ ಆಗಿರೋರು ಇದ್ದಾರೆ. ಲಾಂಗ್ ಟೈಮ್ ಆ್ಯಕ್ಷನ್ ಮೂವಿನ ನೀವು ಪರಿಚಯ ಮಾಡಿದ್ದೀರಾ, ಹೀರೋಯಿನ್ನ ನಿಮ್ಮ ಮೂವಿಲಿ. ಆಯ್ತು ಬಿಡಿ, ಇವತ್ತು ಇದೇ ಮಾಡಲ್ಲ ಸರ್. ಪ್ಲೀಸ್ ಸರ್. ಸಿನಿಮಾ ಆ್ಯಸ್ ಯೂಶುವಲ್ ಆಗಿ ಶಿವರಾಜ್ ಕುಮಾರ್ ಅವರು ಲಾಂಗ್ ಅದೇ ಹೇಳಿದ್ದಾರೆ ಡೈಲಾಗು, ಓಂಕಾರ ಆಡ್ದವ್ ನಾನೇ ಲಾಂಗ್ ಹಿಡ್ದಿದ್ದೇವೆ ಅಂತ. ಡೈಲಾಗ್ಗಳು ಪಂಚಿಂಗ್ ಡೈಲಾಗ್ಗಳು ಚೆನ್ನಾಗಿದೆ ಸರ್. ನಾನು ಒಂದ್ಸತಿ ಇಟ್ಟರೆ ಡೆಡ್ಲೈನು ನಾನೇ ಹಿಡೋದು ಅಂತ ಸುಮಾರು ಪಂಚ್ಲೈನ್ ಕೊಟ್ಟಿದ್ದೀರಾ. ಆಮೇಲೆ ರಾಗಿಣಿ ಅವರು ಶಿವಣ್ಣನ ಜೊತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮರು. ಯಾವನ ನೀನು? ಯಾರ ಹೆಸರು ಕೇಳಿದ್ರೆ ಎದೆಯಲ್ಲಿ ಮೊಸರು ಕಡ್ದಂಗೆ ಆಗುತ್ತೋ ಅವನ್ನ ಶಿವ ಅಂತಾರೆ. ಅಯ್ಯ ನೀನ್ ಗುಡಿಲಿಡೋ ಎಡನ ಸುಮ್ಮನೆ ತಿನ್ಕೊಂಡು ಟಪ್ಪಗೆ ಬಿದ್ದಿರೋದು ಬಿಟ್ಬಿಟ್ಟು ಇಲ್ಲೇನ್ ಕಿತ್ತು ಗುಡ್ಡೆ ಹಾಕಕ್ ಬಂದಿದ್ಯಾ? ಇದೇನ್ ಗೊತ್ತೇನೋ ಲಾಂಗ್. ನಿನ್ನಂತ ಬಚ್ಚಗಳನ್ನ ಕಾಲ್ ಕೆಳಗಡೆ ಹಾಕೊಂಡು ಲಾಂಗ್ನ ಸೋಸೋ ಕಿಲಾಡಿಗಳಮ್ಮ ನಾವು. ಲೇ ಮರಿ, ಮೊದಲು ಲಾಂಗ್ ಹಿಡಿಯೋದನ್ನ ಸರಿಯಾಗಿ ಕಲಿ. ಲಾಂಗ್ ಹಿಡಿಯೋ ಹಿಸ್ಟ್ರಿ ತಗೊಂಡ್ರೆ ಅದರಲ್ಲಿ ಮೊದಲನೇ ಪೇಜೇ ನಮ್ದು. ಲಾಂಗ್ನ ಹೇಗೆ ಹಿಡಿಬೇಕು ಅಂತ ತೋರಿಸಿದ್ದು, ಅದನ್ನ ಹೀಗೆ ಹಿಡಿಬೇಕು ಅಂತ ಕಲಿಸಿದ್ದು, ಇದಕ್ಕೆಲ್ಲ ಓಂಕಾರ ಹಾಕಿದ್ದು ನಾವೇ. ನೋಡಕ್ಕೆ ಬ್ರೆಡ್ ಜಾಮ್ ತಿನ್ಕೊಂಡು ಒಳ್ಳೆ ಡೀಸೆಂಟ್ ಆಗಿ ಬೆಳೆದಿರೋ ತರ ಕಾಣಿಸ್ತಾ ಇದ್ಯಾ. ಇಲ್ಲಿರೋರೆಲ್ಲ ನಲ್ಲಿ ಮುಳೆ ಕಡ್ಕೊಂಡು ಬೆಳೆದಿರೋರು. ಮೊದ್ಲು ಇಲ್ಲಿಂದ ಓಡೋಗು, ಇಲ್ಲ ಅಂದ್ರೆ ನಿನ್ನೆ ಕಡ್ಕೊಂಡು ತಿಂದಾಕ್ಬಿಟ್ಟರು. ಅಯ್ಯ ನಿನ್ನ, ನಮ್ಮ ಫ್ಯಾಮಿಲಿಗೆ ಓಡಿಸೋದು ಗೊತ್ತೇ ಹೊರತು ಓಡೋಗೋದು ಗೊತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಈ ಮಕ್ಕಳಿಗೆಲ್ಲ ಒಂದು ಭವಿಷ್ಯ ರೂಪಿಸು, ಇಲ್ಲ ಅಂದ್ರೆ ನಾನು ನಿಮಗೆ ಭೂತ ಬಿಡಿಸ್ಬಿಡ್ತೀನಿ. ಭವಿಷ್ಯದಲ್ಲಿ ನೀವು ಭಿಕ್ಷೆತಾಗ ಮಾಡ್ಬಿಡ್ತೀನಿ. ಜುಟ್ಟು, ನೀನಿರೋದು ನಮ್ಮ ಚಕ್ರವ್ಯೂಹದಲ್ಲಿ. ನಮ್ ವಿಷಯ ಹಾಗಿರ್ಲಿ, ಇಲ್ಲಿಂದ ನೀನ್ ಆಚೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ ಮಗ. ಲೇ ಮಚ, ಆಗಿನ ಕಾಲ ಚಕ್ರವ್ಯೂಹನ ಅರ್ಜುನ ಬೇಸಿದ್ದು ಆಯ್ತು, ಈಗಿನ ಕಾಲ ಚಕ್ರವ್ಯೂಹನ ಅಂಬರೀಷ್ ಅವ್ರು ಬೇಸಿದ್ದು ಆಯ್ತು. ನಿಂದ ಯಾವ್ದು ಅಲ್ವಾ ಕಂದ? ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಪಂಚರಂಗಿ ಪೊಂಪೊಂ ತಂಡಕ್ಕೆ ಒಂದು ಒಳ್ಳೆ ಸಿನಿಮಾ ತೋರಿಸಿದ್ರಿ. ಈ ಗಣಪತಿ ಹಬ್ಬಕ್ಕೆ ನಾವು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು. ಶಿವಣ್ಣ ಹೀಗೆ 100 ಸಿನಿಮಾ ಮಾಡಿದಾಗಲೂ ಹೀಗೆ ಚಿಯರಾಗಿ ಮಾಡಲಿ. ರಾಗಿಣಿ ಅವರು ಅವಾಗ ಹೀರೋನಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಅವರು ಹಿಂದಿ ಮತ್ತು ತಮಿಳು ತೆಲುಗು ಹೋಗದೆ ಇದ್ದರೆ ಅಲ್ಲಿ ಸೂಪರ್ ಸ್ಟಾರ್ ಆಗಿ ಅವರು ಅಕಸ್ಮಾತ್ ಕನ್ನಡ ಡೇಟ್ ಕೊಡದೇ ಇದ್ದರೆ ಏನು ಮಾಡೋದು? ಇಲ್ಲ ಸರ್, ಅವರು ಇಷ್ಟು ಒಳ್ಳೆ ಪರ್ಫಾರ್ಮರ್ ಆದ್ರಿಂದ ಕನ್ನಡನ ಮರೆಯಲ್ಲ, ಕನ್ನಡ ಚಿತ್ರಗಳನ್ನ ಬಿಡಲ್ಲ ಅಂತ ನಾನು ಅನ್ಕೋತೀನಿ. ಏನು ಮೇಡಮ್? ಹೌದು ಸರ್. ಆಶೀರ್ವಾದ ಇದ್ರೆ ಇಲ್ಲೇ ಇರ್ತಾರೆ ಸರ್. ಒಬ್ಬೊಬ್ರು ತಮ್ಮ ಅನಿಸಿಕೆ ಹಂಚ್ಕೊಂಡ್ರು. ಮೀನನಾಥನಿಗೂ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಮೀನನಾಥ ಏನಂದ್ರು ಗೊತ್ತಾ? ನಮ್ಮ ಸೀರಿಯಲಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ, ಸರ್ಗೂ ಹೇಳ್ಕೊಟ್ಟಿದ್ದು. ಮಂಗಳೂರು ಕ್ಯಾರೆಕ್ಟರು, ಮಂಗಳೂರು ಮೀನನಾಥ ಹಾಕಿದ್ದಾರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಕ. ಆದರೆ ಇವತ್ತು ಹಾಕಿದ್ದಾರೆ ಕನ್ನಡಕ, ಇವರ ಮುಂದೆ ನಾನೇ ತಕ. ಕೈ ಹುಷಾರು ನೋಡ್ಕೊಳ್ಳಿ. ಶಿಕ್ಷಕರ ಒಂದ್ ಸಣ್ಣ ವಿರಾಮ ತಗೊಂಬರ್ರಿ, ನಿಮ್ ಜೋಡಿ ಮಾತಾಡೋದು ಬಹಳ ಅದ. ಮತ್ತೆ ಕೊಡದ್ರಿ? ನನ್ನ ಕಣ್ಣಾಗ ನೀರ್ ಬರ್ಸಿದ್ದಕ್ಕ ಗಣೇಶ ಹಬ್ಬದ ಸಂಭ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನ್ ಪ್ರೀತಿಸಿದ ಮೊದಲನೇ ಹುಡುಗಾನು ನೀನೆ, ಕೊನೆ ಹುಡುಗಾನು ನೀನೆ. ಐ ಲವ್ ಯು.
ಐ ಲವ್ ಯು ಸೋ ಮಚ್ ಶಿವ. ಉಸರ್ಬಳ್ಳಿ ನನ್ನ ಉಸರ್ಬಳ್ಳಿ ಚಮಕಾಶ್ ಬಿಟ್ಟೆಲ್ಲ ನನ್ನ ಚಮ್ಮಕ್ ಚಲ್ಲಿ ನೂರಾರು ಕಲರ್ ಸ್ಮೈಲ್ ಚಲ್ಲಿ ತಗಲಾಕಿಕೊಂಡೆ ನಾನಿನ್ನ ಕೈಲಿ ಹೀಗೆ 3 ತಾಸು ಇಡೀ ಪಂಚರಂಗಿ ಪಾಮ್ ಪಾಮ್ ಟೀಮ್ನವರು ಶೂಟಿಂಗು ಆಕ್ಟಿಂಗು ಟಿಂಗ್ ಎಲ್ಲ ಮರೆತು ಸಿನಿಮಾ ನೋಡಿದ್ರು. ಫುಲ್ ಎಂಜಾಯ್ ಕೂಡ ಮಾಡಿದ್ರು. ವಟ ವಟ ವಟಾರ ಕಿರಿಕಿರಿ ಕುಟೀರ ಕಿಚಿ ಪಿಚಿ ವಿಚಾರ ಗಡಿ ಬಿಡಿ ಬಿಡಾರ ಥರ ಥರ ಸಂಸಾರ ತಿಕ್ಕಲರ ಬಜಾರ ಯಾವ್ರು ಕೂಡ ತಲೆ ಕೆಟ್ಟಾಗ್ಲೇ ಬರೆದಿರ್ಬೇಕು ಇವರ ಸ್ಟೋರಿ. ಪಂಚರಂಗಿ ಪಾಮ್ 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 ಪಂಚರಂಗಿ ಪಾಮ್ ಪಾಮ್. ಸಿನಿಮಾ ನೋಡಿ ಆಚೆ ಬರೋಷ್ಟು ಹೊತ್ತಿಗೆ ರಾತ್ರಿ 10 ಆಗಿತ್ತು. ಪ್ರತಿಯೊಬ್ಬರ ಮುಖದಲ್ಲೂ ಶಿವತಾಂಡವ ಶುರುವಾಗಿತ್ತು. ಇಲ್ಲಿಗೆ ಈ ಕಥೆ ಮುಗೀತು. ಶಿವ ಸಿನಿಮಾ ಹೆಂಗಿತ್ರಪ್ಪ ಅಂದ್ರ ನಮ್ಮ ಹ್ಯಾಟ್ರಿಕ್ ಇರೋ ಶಿವಣ್ಣ ಅದನ್ನ ಎಷ್ಟು ಚಂದ ಮಾಡಿದ್ರು, ಇದನ್ನ ಎಷ್ಟು ಚಂದ ಮಾಡಿದ್ರು. ಡ್ಯಾನ್ಸ್ ಫೈಟ್ ಏನ್ ನೋಡ್ತಾ ಇದೀರಾ? ಹೊಡಿರೋ ನಾನು ಯೂಶುವಲ್ ಆಗಿ ಹೊಡಿಯಲ್ಲ. ಹೊಡಿಯೋಕ್ ಶುರು ಮಾಡಿದ್ರೆ ನರಕದಲ್ಲಿ ಹೌಸ್ಫುಲ್ ಬೋರ್ಡ್ ಬಿಡೋವರೆಗೂ ಬಿಡಲ್ಲ. ಅದು ನೋಡ್ತಿದ್ದಂಗ ನನಗ್ ಬಾಳ ಆತ್ರಪ್ಪ. ಏನ್ರಿ ಅದ? ನಿನಗ ಆತಲ್ಲ ಅದು ಖುಷಿ? ಅದೇ. ಆದ್ರ ನನಗ ನಿಮ್ಮ ನೋಡ್ ಬಹಳ ಆದಾತ. ಏನದು? ದುಃಖ. ಈಗ ನಮ್ಮ ಕಷ್ಟ ಸುಖ ಎಲ್ಲ ಬ್ಯಾಡ್ರಪ್ಪ. ಈಗ ಶಿವ ಸಿನಿಮಾ ಬಗ್ಗೆ ಮಾತಾಡೋದು. ಹೌದ್ರಿ, ನಾವು ಪಂಚರಂಗಿಗಳು ದಿವಸ ರಾತ್ರಿ 10 ಬಂದ್ ನಿಮ್ಗೆ ನಗಸ್ತೇಲ್ರಿ. ಪಂಚರಂಗಿ ತಂಡದವ್ರು ಎಲ್ಲಾರು ಸೇರಿ ಶಿವ ಪಿಕ್ಚರ್ ಹೋಗಿದ್ದೀವ್ರಿ. ಬಾಳ ಚಲೋ ಐತ್ರಿ. ನಮ್ ರಾಗಿನಿ ಎಷ್ಟ್ ಅಂದ್ ಕಾಣ್ತಾಳ್ರಿ. ಶಿವಣ್ಣ ಚಂದ ಕಾಣ್ತಿದ್ರ? ಇಲ್ರಿ, ರಾಗಿನಿ. ಶಿವಣ್ಣ ರಾಗಿನಿ. ಶಿವಣ್ಣ ರಾಗಿನಿ. ಶಿವಣ್ಣ ರಾಗಿನಿ. ಶಿವಣ್ಣ ಎಲ್ಲೇ ಈಗ ಜಗಳ ಯಾಕ್ರಿ? ಇಬ್ರು ಜೋಡಿನೂ ಚಂದ ಐತ್ರಿ. ಇಷ್ಟೊತ್ತು ನಮ್ ಖುಷಿ ನಿಮ್ ಜೋಡಿ ಹಂಚ್ಕೊಂಡ್ವಿ. ಈ ಖುಷಿ ಹಿಂಗ ಇರ್ಲಿ. ಗಣೇಶ ನಿಮಗ್ ಒಳ್ಳೇದ್ ಮಾಡ್ಲಿ. ನೀವು ಇವತ್ತೆಲ್ಲರೂ ಮಂದಿ ಎಲ್ಲ ಹೋಗಿ ಶಿವ ಸಿನಿಮಾ ನೋಡ್ಕೊಂಬರಿ. ಹಂಗ ಪ್ರತಿದಿನ ರಾತ್ರಿ 10:30 ತಪ್ಪಲಾರ್ದ ಪಂಚರಂಗಿ ಪಾಮ್ ಪಾಮ್ ಧಾರಾವಾಹಿ ನೋಡ್ರಿ. ನಮಸ್ಕಾರಪ್ಪ, ನಾವು ಬರ್ತೀವಿ. ಹೋಗೋದಕ್ಕಿಂತ ಮುಂಚೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ದಾಗ ನಾನು ಇಕಿನು ಮತ್ತು ನಮ್ಮ ತಂಡದವರು ಬರ್ತೀವಿ. ನೋಡ್ರಿ, ಆನಂದ ಪಡಿ. ಥ್ಯಾಂಕ್ ಯು. ಸುವರ್ಣ ವಾಹಿನಿ ತೂಪುನ ಮಾತಾ ವೀಕ್ಷಕರಿಗಳ ಪಂಚರಂಗಿ ಪಾಂಪಾಂ ತಂಡದ ಪರವಾದ ಚೌತಿದ ಮೋಕೆದ ಶುಭಾಶಯಲು ಮರೆಯರೆ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಂದುಲೆ ಕರಂಬು ತಿನ್ಲೆ ಪರ್ಬವನ್ನು ಗಮ್ಮತ್ತು ಮಾಡ್ಕೊಳ್ಳಿ. ಸುವರ್ಣ ಟಿವಿ ನೋಡ್ಲಿಕ್ಕೆ ಹತ್ತಿರೋ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳ್ರಿ. ಸುವರ್ಣ ವಾಹಿನಿ ನೋಡ್ಲಿಕ್ಕತ್ತಿರುವ ಎಲ್ಲಾ ವೀಕ್ಷಕರಿಗೆ ಪಂಚರಂಗಿ ಪಾಮ್ ಪಾಮ್ ತಂಡದಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗುದುಗುರುಕಿ ತಿನ್ರಿ, ಅದನ್ನ ಮಾಡ್ಕೋತೀರಿ ಅಂದ್ರ ನಕ್ಕೋತೈರಿ ಎಂದಿ. ಗಣೇಶ ಬಂದ ಕಾಯಿ ಕಡುಬು ತಿಂದ, ಅವೇನ್ ತಿಂತಾನ ಅವಳ ಹೆಸರನ್ನ ನಾವು ತಿಂತೇವೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು.